ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಮನೇಲಿರೋ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾದ ಲಡ್ಡು ಮಾಡೋಣ. ಇದು ಬಂದು ರಾಗಿ ಹಿಟ್ಟು ಫ್ರೆಂಡ್ಸ್. ಇಲ್ಲಿ ಒಂದು 200 ಗ್ರಾಮ್ ಇದೆ. ಇದು ಜೋಳದ ಹಿಟ್ಟು. ಇಲ್ಲಿ ಒಂದು 300 ಗ್ರಾಮ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗೆ. ದಪ್ಪ ತಳದ ಪಾತ್ರೆ ತೊಗೊಳ್ಳಿ, ಸಿಹಿಬಾರ್ದು. ಚೆನ್ನಾಗಿ ಡ್ರೈ ರೋಸ್ಟ್ ಗಮ್ಮಂತ ವಾಸನೆ ಬರಬೇಕು, ಆ ಥರ ಹುರ್ಕೊಳ್ಳಿ. ಇಲ್ಲಿ ಬಂದು ನಾನು ಒಂದು 100 ಗ್ರಾಮಷ್ಟು, 100 ಗ್ರಾಮ್ಗಿಂತ ಕಮ್ಮಿ ಇದೆ, ವಾಲ್ನಟ್ ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ಗೋಡಂಬಿ, 4 ಉತ್ತುತ್ತಿ ಅಂದರೆ ಒಣ ಖರ್ಜೂರ ತೊಗೊಂಡಿದ್ದೀನಿ. ಇದು ಬಂದು ದ್ರಾಕ್ಷಿ, ಒಣ ದ್ರಾಕ್ಷಿ. ಇದು ಬಂದು ಬಾದಾಮಿ. ಅದೇ ಪ್ರಮಾಣದಲ್ಲಿ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 100 ಗ್ರಾಮ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಮಕ್ಕಳು ಹಂಗೆ ತಿನ್ನೋಕೆ ಹಠ ಮಾಡ್ತಾರೆ. ಡ್ರೈ ಫ್ರೂಟ್ಸ್ನ ಈ ಥರ ಮಾಡ್ಕೊಡಿ ತಿಂತಾರೆ. ಇಲ್ಲಿ ಬಂದು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿರೋದು. ಇದು ಬಿಳಿ ಎಳ್ಳು ಒಂದು 100 ಗ್ರಾಮ್ಗಿಂತ ಕಮ್ಮಿ ಇದೆ, ಸ್ವಲ್ಪ 50 ಗ್ರಾಮ್ಗಿಂತ ಜಾಸ್ತಿ. ಅದೇ ಪ್ರಮಾಣದಲ್ಲಿ ನಾನು ಗಸಗಸೆ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡೋಣ. ಇದು ತಿನ್ನೋದ್ರಿಂದ ತುಂಬ ಹೆಲ್ತ್ ಡಿಫ್ರೆಂಟ್. ಮಕ್ಕಳು ಆ ತಿಂಡಿ ಕೊಡಿಸು, ಈ ತಿಂಡಿ ಕೊಡಿಸು, ವಡೆ ಬಜ್ಜಿ ಇದೆಲ್ಲ ತಿಂತಿರ್ತಾರೆ. ಇದು ಬಂದು ಅಗಸೆ ಬೀಜ ಮಕ್ಕಳು ಹಂಗೆ ಕೊಟ್ಟರೆ ತಿನ್ನಲ್ಲ. ಈ ಥರ ನಾವು ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಲಿ ಪೌಡ್ರ್ ಮಾಡಿ ಕೊಟ್ಬಿಟ್ರೆ ತಿಂದ್ಬಿಡ್ತಾರೆ, ಗೊತ್ತಾಗಲ್ಲ. ಇದು ಬಂದು ಕೊಬ್ಬರಿ ಫ್ರೆಂಡ್ಸ್, 100 ಗ್ರಾಮ್ ಇದೆ ಕೊಬ್ಬರಿ, ಒಣ ಕೊಬ್ಬರಿ. ಇದನ್ನು ಅಷ್ಟೇ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ತಿಂಗಳವರೆಗೂ ಇದೇನೂ ಆಗೋಲ್ಲ. ಇದು ಬೆಲ್ಲ, ಒಂದು 250 ಗ್ರಾಮ್ ಇದೆ ಬೆಲ್ಲ. ಕೆಂಪು ಕಲ್ ಸಕ್ಕರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಸಕ್ಕರೆ ಬದಲು ಇದನ್ನು ಬಳಸಿ ಹಾಲ್ಗೆಲ್ಲ ಹಾಕ್ಕೊಡಿ. ಇದೊಂದು 50 ಗ್ರಾಮ್ ಇದೆ ಫ್ರೆಂಡ್ಸ್. ಇದು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಂಜೆ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಏನಾದರೂ ತಿಂಡಿ ಕೊಡು ಅಂತ ಕೇಳ್ತಾರೆ. ಇದೆರಡು ಉಂಡೆ ಕೊಟ್ಟು ಸಪ್ಪೆ ಹಾಲು ಕೊಡಿ, ಸಕ್ಕರೆ ಹಾಕ್ಬೇಡಿ ಹಾಲಿಗೆ. ಇದನ್ನು ಕೊಟ್ಟುಬಿಟ್ರೆ ಅವರಿಗೆ. ಇದು ಕಡಲೆಕಾಯಿ ಬೀಜ ಫ್ರೆಂಡ್, 100 ಗ್ರಾಮ್ಗಿಂತ ಕಮ್ಮಿ ಇದೆ. ಇಲ್ಲಿ ನಾನು 100 ಗ್ರಾಮ್ಗಿಂತ ಕಮ್ಮಿ ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಬೇಕಾಗುತ್ತೆ. ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಒಂದು ದಪ್ಪ ತಳದ ಪಾತ್ರೆಗೆ ಹಿಟ್ಟು ಹಾಕ್ಕೊಳ್ಳಿ. 3 ಹಿಟ್ಟು ಹಾಕ್ಕೊಂಬಿಡಿ. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಇದನ್ನು ಹುರ್ಕೋಬೇಕು. ಗಮ್ಮಂತ ಸ್ಮೆಲ್ ಬರುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಕೆಂಪಿಗೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಲಾಸ್ಟಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕಬೇಕಾಗುತ್ತೆ ಇದಕ್ಕೆ. ಇದಾಗಿದೆ, ಇದನ್ನು ಇಳಿಸ್ಬಿಡೋಣ. ಇಳಿಸಿ ಇವಾಗ ನಾನು ಇಲ್ಲಿ ಬೇರೆ ಪಾತ್ರೆ ಇಟ್ಕೊತೀನಿ. ಇವಾಗ ಗಸಗಸೆ ಎಳ್ಳು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಅಗಸೆ ಬೀಜ ಹಾಕ್ಕೊಂಬಿಡಿ. ಇದು ಚಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಮನೇಲಿ ಏನು ತಿಂಡಿ ಇಲ್ದಿದ್ದಾಗ ಇದೆರಡು ಉಂಡೆ ಕೊಟ್ಟರೆ ಸಾಕು ಫ್ರೆಂಡ್ಸ್. ಇಲ್ಲಿ ಒಂದು ಕಡೆ ಬೇರೆ ಪಾತ್ರೆಯಲ್ಲಿ ನಾನು ಬೆಲ್ಲನ ಕರಗಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ, ಯಾಕಂದರೆ ಇದು ಸೋದಿಸ್ಕೋಬೇಕು ಬೆಲ್ಲನ. ಇದು ಕಡಲೆಕಾಯಿ ಬೀಜ. ಇದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ. ಚೂರು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ. ಈಗೆಲ್ಲನೂ ಒಟ್ಟಿಗೆ ನಾನು ಹಾಕ್ಕೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಎಲ್ಲನೂ, ಒಣ ಖರ್ಜೂರ ಎಲ್ಲ ಹಾಕ್ಕೊಂಡು ಫಸ್ಟ್ನೇ ಸಲಿಗೆ ನಾನು ಈ ಥರ ರುಬ್ಕೊಂಡಿದ್ದೀನಿ, ಯಾಕಂದರೆ ಇದು ಗಸಗಸೆ ಇದೆ. 2ನೇ ಸಲಿಗೆ ಸ್ವಲ್ಪ ನಾವು ತರಿ ಥರ ರುಬ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಕ್ಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಹೆಲ್ದಿಯಾದ ರೆಸಿಪಿ, ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದ್ರಿಂದ ದೊಡ್ಡವರಿಂದ ಚಿಕ್ಕವರೆಗೂ ತಿನ್ಬೋದು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಎಣ್ಣೆ ಪದಾರ್ಥ ಕೊಡೋಬೋದು. ಇದನ್ನು 2 ಉಂಡೆ ಕೊಟ್ಬಿಟ್ರೆ